ಹಣಕಾಸು ಪ್ರೊಜೆಕ್ಷನ್ಸ್ಗಳು ಅಂತ ಕೇಳಿದ ತಕ್ಷಣ ಏನೋ ಬೋರಿಂಗ್ ಸ್ಪ್ರೆಡ್ಶೀಟ್ ಬರೀ ನಂಬರ್ಗಳು ಅಂದ್ಕೋಬೇಡಿ. ಅಲ್ಲ, ಇದು ಅದಕ್ಕಿಂತ ಹೆಚ್ಚು. ಇದೊಂದು ಕಥೆ. ಹೌದು, ನಿಮ್ಮ ಬಿಸ್ನೆಸ್ ಮುಂದೊಂದು ದಿನ ಎಲ್ಲಿರುತ್ತೆ ಅಂತ ಹೇಳೋ ಒಂದು ಪವರ್ಫುಲ್ ಕಥೆ. ಇದು ಬಹುಶಃ ಪ್ರತಿಯೊಬ್ಬ ಉದ್ಯಮಿಯೂ ತಮ್ಮನ್ನು ತಾವು ಕೇಳ್ಕೊಳ್ಳುವ ಪ್ರಶ್ನೆ ಅಲ್ವಾ? ಒಂದು ಅದ್ಭುತ ಐಡಿಯಾ ಇದೆ, ಆದರೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸುವ ಶಕ್ತಿ ಇದೆ ಅಂತ ಬೇರೆಯವರಿಗೆ, ಹೂಡಿಕೆದಾರರಿಗೆ ಮನವರಿಕೆ ಮಾಡ್ಕೊಡೋದು ಹೇಗೆ? ಅದಕ್ಕೊಂದು ಸಿಂಪಲ್ ಉತ್ತರ ಇದೆ. ಆ ಐಡಿಯಾದ ಕಥೆಯನ್ನ ಬರೀಬೇಕು. ಅದೇ ಪದಗಳಲ್ಲಿ ಅಲ್ಲ, ಬದಲಿಗೆ ಸಂಖ್ಯೆಗಳಲ್ಲಿ. ಯಾಕೆ ಗೊತ್ತಾ? ಬಿಸ್ನೆಸ್ ಜಗತ್ನಲ್ಲಿ ಮಾತಿಗಿಂತ ಸಂಖ್ಯೆಗಳೇ ಜೋರಾಗಿ ಮಾತಾಡುತ್ತೆ. ಅವೇ ಅತ್ಯಂತ ನಂಬಿಕೆಸ್ತ ಕಥೆಗಾರಲು. ಸೊ ನಾವು ಇಲ್ಲಿ ಬರೀ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಒಂದು ಬಿಸ್ನೆಸ್ ಹೇಗೆ ಯಶಸ್ವಿ ಆಗತ್ತೆ ಅನ್ನೋದಕ್ಕೆ ಒಂದು ನಂಬಲರ್ಹವಾದ, ಒಂದು ಕನ್ವಿನ್ಸಿಂಗ್ ಆದ ಕಥೆಯನ್ನ ಹೇಗೆ ಕಟ್ಟೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸರಳವಾಗಿ ಹೇಳೋದಾದ್ರೆ, ಈ ಫೈನಾನ್ಷಿಯಲ್ ಪ್ರೊಜೆಕ್ಷನ್ಗಳು ಒಂದು ಬ್ಲೂಪ್ರಿಂಟ್ ಇದ್ದಾಗೆ. ಮುಂದಿನ 3-5 ವರ್ಷಗಳಲ್ಲಿ ನಮ್ಮ ಬಿಸ್ನೆಸ್ ಅನ್ನೋ ಗಾಡಿ ಎಲ್ಲಿಗೆ ತಲುಪುತ್ತೆ ಅಂತ ತೋರಿಸೋ ರೋಡ್ ಮ್ಯಾಪ್. ಇದು ಮುಖ್ಯವಾಗಿ 3 ವಿಷಯಗಳನ್ನ ಸಾಬೀತು ಮಾಡಬೇಕು. 1, ಬಿಸ್ನೆಸ್ ಎಷ್ಟು ದೊಡ್ಡದಾಗಿ ಬೆಳೆಯಬಲ್ಲದು. 2, ಅದರಿಂದ ಎಷ್ಟು ಲಾಭ ಗಳಿಸಬಹುದು. ಮತ್ತು 3, ಇದನ್ನ ನಂಬಿ ದುಡ್ಡು ಹಾಕಿದವರಿಗೆ ಏನು ವಾಪಸ್ ಸಿಗುತ್ತೆ. ಯಾವುದೇ ಒಂದು ಒಳ್ಳೆ ಕಥೆ ತಗೊಳ್ಳಿ, ಅದಕ್ಕೊಂದು ಜಗತ್ತಿರುತ್ತೆ, ಅದಕ್ಕೊಂದು ನಿಯಮ ಇರುತ್ತೆ ಅಲ್ವಾ? ಹಾಗೆಯೇ ನಮ್ಮ ಬಿಸ್ನೆಸ್ ಕಥೆಯಲ್ಲೂ ಕೆಲವು ನಿಯಮಗಳಿವೆ. ಅವನ್ನೇ ನಾವು ಅಸಂಪ್ಷನ್ಸ್ ಅಥವಾ ಊಹೆಗಳು ಅಂತ ಕರಿತೀವಿ. ಇಡೀ ಕಥೆ ನಿಂತಿರೋದೇ ಈ ಅಡಿಪಾಯದ ಮೇಲೆ. ನೋಡಿ, ಅಸಂಪ್ಷನ್ಗಳು ಅಂದಾಗ ತುಂಬಾ ಇರುತ್ತೆ, ಆದ್ರೆ ಸದ್ಯಕ್ಕೆ ನಾವು 2ರ ಮೇಲೆ ಫೋಕಸ್ ಮಾಡೋಣ. ಮೊದಲನೇದು ಕಸ್ಟಮರ್ಗಳನ್ನ ಗಳಿಸೋ ವೇಗ. ನಮ್ಮ ಕಥೆಯ ಪ್ರಕಾರ ಮೊದಲನೇ ವರ್ಷ ನಾವು 500 ಕಸ್ಟಮರ್ಗಳನ್ನ ಪಡಿತೀವಿ. 2ನೇದು ನಮ್ಮ ಪ್ರಾಡಕ್ಟ್ನ ಬೆಲೆ, ತಿಂಗಳಿಗೆ $49 ಚಂದ. ಈ 2 ನಮ್ಮ ಕಥೆಯ ಇಂಜಿನ್ ಇದ್ದ ಹಾಗೆ. ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಕಥೆ ತಗೊಂಡ್ರೂ ಅದರಲ್ಲಿ ಒಂದು ಸಂಘರ್ಷ ಇರಿಯಬೇಕು. ಹೀರೋ ವರ್ಸಸ್ ವಿಲನ್ ತರಹ. ನಮ್ಮ ಫೈನಾನ್ಷಿಯಲ್ ಕಥೆಯಲ್ಲೂ ಒಂದು ದೊಡ್ಡ ಸಂಘರ್ಷ ಇದೆ. ಅದು ಆದಾಯ ಅಂದ್ರೆ ನಮ್ಮ ಗುರಿ, ಮತ್ತು ವೆಚ್ಚಗಳು ಅಂದ್ರೆ ನಮ್ಮ ಅಡೆತಡೆಗಳ ನಡುವಿನ ಹೋರಾಟ. ಇದನ್ನ ಹೀಗೆ ಯೋಚನೆ ಮಾಡಿ. ಆದಾಯ ಅನ್ನೋದು ನಮ್ಮ ಕಥೆಯ ಹೀರೋ ಇದ್ದ ಹಾಗೆ, ಯಶಸ್ಸಿನ ಕಡೆಗೆ ಮುನ್ನುಗ್ಗುತ್ತಾ ಇರುತ್ತೆ. ಇನ್ನೊಂದು ಕಡೆ ವೆಚ್ಚಗಳು ಅನ್ನೋದು ವಿಲನ್ ಇದ್ದ ಹಾಗೆ, ದಾರಿಯಲ್ಲಿ ಬರುವ ಸವಾಲುಗಳು, ಅಡ್ಡಿಗಳು. ಈ ಹೀರೋ ಮತ್ತು ವಿಲನ್ ನಡುವಿನ ಹೋರಾಟವೇ ನಮ್ಮ ಬಿಸ್ನೆಸ್ ಕಥೆಯನ್ನ ನಿರ್ಧರಿಸುತ್ತೆ. ಹಾಗಿದ್ರೆ ಈ ಯುದ್ಧದ ರಿಸಲ್ಟ್ ಎಲ್ಲಿ ಗೊತ್ತಾಗುತ್ತೆ? ಗೆಲುವು ಯಾರ್ದು ಅಂತ ಎಲ್ಲಿ ನೋಡೋದು? ಅದಕ್ಕೆ ಇರೋದೇ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಥವಾ P&L ಸಮ್ಮರಿ. ಇದು ಪ್ರತಿ ವರ್ಷದ ಕಥೆಯ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ಬಿಸ್ನೆಸ್ ಗೆಲ್ತಾ ಇದೆಯಾ ಅಥವಾ ಸೋಲ್ತಾ ಇದೆಯಾ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕಥೆ ಹೇಗೆ ಮುಂದೆ ಹೋಗುತ್ತೆ ಅಂತ. ಮೊದಲ ವರ್ಷ ನಮ್ಗೆ $20,000 ನಷ್ಟ ಆಗಿದೆ. ಇದು ಆರಂಭದ ದಿನಗಳ ಹೋರಾಟ. ಆದರೆ 3ನೇ ವರ್ಷಕ್ಕೆ ಬರುವಷ್ಟರಲ್ಲಿ ನಮ್ಮ ಹೀರೋ ಅಂದರೆ ಆದಾಯ, ವಿಲನ್ ಅಂದರೆ ವೆಚ್ಚವನ್ನ ಮೀರಿಸಿ ಮುಂದೆ ಹೋಗಿದೆ. ನಮ್ಗೆ $100,000 ನಿವ್ವಳ ಲಾಭ ಬಂದಿದೆ. ಇದು ಬೆಳವಣಿಗೆಯ ಕಥೆ. ಆದ್ರೆ ಕಥೆ ಇಲ್ಲಿಗೇ ಮುಗ್ಯಲ್ಲ. ಕೇವಲ ಲಾಭ ಬಂದ್ರೆ ಸಾಕಾ? ಬಿಸ್ನೆಸ್ ಆರೋಗ್ಯವಾಗಿದ್ಯಾ ಅಂತನೂ ನೋಡ್ಬೇಕಲ್ವಾ? ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಕಾಗದದ ಮೇಲಿರೋ ಲಾಭಕ್ಕೂ ನಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ನಿಜವಾದ ಹಣಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಿವ್ವಳ ಲಾಭ ಅಥವಾ ನೆಟ್ ಪ್ರಾಫಿಟ್ ಅಂದ್ರೆ ಸಿಂಪಲ್ ಆಗಿ ಅಫಿಷಿಯಲ್ ಸ್ಕೋರ್ ಕಾರ್ಡ್. ಆ ವರ್ಷ ನಮ್ಮ ಕಂಪನಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಪೇಪರ್ ಮೇಲೆ ತೋರ್ಸೋ ನಂಬರ್. ಆದರೆ ಅಫಿಷಿಯಲ್ ಸ್ಕೋರ್ ಕಾರ್ಡ್ ಬೇರೆ, ಮೈದಾನದಲ್ಲಿ ಆಡೋ ಆಟನೇ ಬೇರೆ. ಅದೇ ಕ್ಯಾಶ್ ಫ್ಲೋ. ಇದು ಬಿಸ್ನೆಸ್ನ ಉಸಿರು, ಅದರ ಜೀವಾಳ. ದಿನನಿತ್ಯದ ಖರ್ಚು, ಸಂಬಳ ಕೊಡೋಕೆ ಕೈಲಿ ದುಡ್ಡಿರ್ಬೇಕಲ್ವಾ? ಎಷ್ಟೋ ಕಂಪನಿಗಳು ಪೇಪರ್ ಮೇಲೆ ಲಾಭದಲ್ಲಿದ್ರೂ ಕೈಲಿ ಕ್ಯಾಶ್ ಇಲ್ಲದೆ ಮುಚ್ಚಿ ಹೋಗಿವೆ. ಹಾಗಿದ್ರೆ ಹೂಡಿಕೆದಾರರು ಅಂದ್ರೆ ಈ ಕಥೆಯ ವಿಮರ್ಶಕರು ಇದನ್ನ ಹೇಗೆ ಅಳಿತಾರೆ? ಅವರು ಕೆಲವೊಂದು ರೇಷಿಯೋಗಳನ್ನ ನೋಡ್ತಾರೆ. ಉದಾಹರಣೆಗೆ, ಗ್ರಾಸ್ ಮಾರ್ಜಿನ್ ಹೇಳುತ್ತೆ ನಾವು ಮಾರೋ ಪ್ರತಿಯೊಂದು ಪ್ರಾಡಕ್ಟಿಂದ ಎಷ್ಟು ಲಾಭ ಬರ್ತಿದೆ ಅಂತ. ಇನ್ನು ROI ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಈ ಕಥೆಯನ್ನ ನಂಬಿ ದುಡ್ಡು ಹಾಕಿದ್ದಕ್ಕೆ ಕೊನೆಗವರೆಗೆ ಸಿಗೋ ಬಹುಮಾನ ಎಷ್ಟು ಅಂತ ತೋರಿಸುತ್ತೆ. ಸರಿ, ಈಗ ನಾವು ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಬಿಸ್ನೆಸ್ ನಿಜವಾಗ್ಲೂ ಯಶಸ್ವಿ ಆಗತ್ತಾ ಇಲ್ವಾ ಅನ್ನೋ 2 ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಗಾಬರಿ ಆಗ್ಬೇಡಿ, ಇದು ಸಿಂಪಲ್. ಇದು ನಮ್ಮ ಬಿಸ್ನೆಸ್ ತನ್ನ ಕಾಲ್ಮೇಲೆ ತಾನು ನಿಂತ್ಕೊಳ್ಳೋ ಪಾಯಿಂಟ್. ಅಂದ್ರೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಇದನ್ನ 3 ಸ್ಟೆಪ್ಪಲ್ಲಿ ಕಂಡುಹಿಡಿಬಹುದು. ಮೊದಲು ನಮ್ಮ ಫಿಕ್ಸ್ಡ್ ಖರ್ಚುಗಳನ್ನ ಲೆಕ್ಕ ಹಾಕಿ, ಆಮೇಲೆ ಪ್ರತಿ ಸೇಲ್ನಿಂದ ಬರೋ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಕಂಡುಹಿಡಿದು, ಆಮೇಲೆ ಡಿವೈಡ್ ಮಾಡಿದ್ರೆ ಮುಗೀತು.
ಹಾಗಿದ್ರೆ ಈ ಇಡೀ ಕಥೆಯನ್ನ ನಂಬಿ ರಿಸ್ಕ್ ತಗೊಂಡು ದುಡ್ಡು ಹಾಕಿದವರಿಗೆ ಏನ್ ಸಿಗುತ್ತೆ? ಅದೇ ಅಲ್ವಾ ಅಸ್ಲಿ ಪ್ರಶ್ನೆ. ಅದಕ್ಕೆ ಉತ್ತರವೇ ROI ಅಥವಾ ಹೂಡಿಕೆಯ ಮೇಲಿನ ಆದಾಯ. ಇದು ನಮ್ಮ ಹೂಡಿಕೆದಾರರಿಗೆ ಸಿಗುವ ನಿಜವಾದ ಪ್ರತಿಫಲ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ಕೇಳೋಣ. ತಮ್ಮ ಬಿಸ್ನೆಸ್ ಕಥೆಯನ್ನ ಬರೆಯೋ ಪ್ರತಿಯೊಬ್ಬರೂ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನಮ್ಮ ಈ ಹಣಕಾಸು ಕತೆ ಮುಂದಿನ 3-5 ವರ್ಷಗಳಿಗೆ ಒಂದು ರಿಯಲಿಸ್ಟಿಕ್, ಅಂದ್ರೆ ವಾಸ್ತವಕ್ಕೆ ಹತ್ತಿರವಾದ, ಬೆಳೆಸಬಹುದಾದ ಮತ್ತು ಬೇರೆಯವರು ದುಡ್ಡು ಹಾಕುವಂತಹ ಒಂದು ದಾರಿಯನ್ನ ತೋರಿಸ್ತಿದೆಯಾ? ಈ ಪ್ರಶ್ನೆಗೆ ಉತ್ತರ ಹೌದು ಎಂದಾದರೆ ಆ ಕತೆ ಖಂಡಿತ ಯಶಸ್ವಿಯಾಗ್ತದೆ.